ಅಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎರಡು ಥಿಂಗ್ಸ್ ಭಾಳ ಇಂಪಾರ್ಟೆಂಟ್. ಎಕ್ಸಿಸ್ಟಿಂಗ್ ಸಿಸ್ಟಮ್ನಾಗ ಏನು ಪ್ರಾಬ್ಲಮ್ ಅದ ನಾನು ನಿಮ್ಗೆ ಹೇಳಿದೆ. ಟಿ ವಿ ಚಾನಲ್ಸ್ ಬೇರೆ ಬೇರೆ ಟಿ ವಿ ಚಾನಲ್ಸ್ ಇರ್ತಾವೆ. ಎಲ್ಲ ಟಿ ವಿ ಚಾನಲ್ಸವರು ಆ ಪರ್ಟಿಕ್ಯುಲರ್ ಕಾಂಪಿಟೇಷನ್ ಯಾವಾಗದ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ನೀವು ಎದುರು ಟಿ ವಿ ಎದುರು ಕೂತಿರ್ಬೇಕು. ಸೊ ಇದು ಒಂದು ಹೆಡ್ಡೇಕ್ ಪ್ರಾಸೆಸ್. ಇದನ್ನು ಓವರ್ಕಮ್ ಮಾಡಲಿಕ್ಕೆ ನಮ್ಮ ಸಾಫ್ಟ್ವೇರ್ನಾಗ ಎಲ್ಲ ಚಾನಲ್ಸಿಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಷನ್ಸ್ ನಾವು ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನಾಗ ತೋರಿಸ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಡೆವಲಪಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ಇನ್ ದಿಸ್ ಕಸ್ಟಮರ್ಸಿಗೆ ಅಥವಾ ವ್ಯೂವರ್ಸ್ಗಳಿಗೆ ಅದು ಹೆಲ್ಪ್ ಆಗಲಿ, ಈಸಿ ಆಗಲಿ ಅಂತೇಳಿ ವಿ ಆರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಫೀಚರ್ ಇನ್ ದಿಸ್ ಕೇಸ್. ನಾವು ಟು ಸ್ಟಾರ್ಟ್ ವಿತ್ ನಿಮ್ಮ ಪ್ರಾಜೆಕ್ಟ್ ರನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫಸ್ಟ್ ಸ್ಟಾರ್ಟ್ ವಿತ್ ದ ವಿಜುವಲ್ ಸ್ಟುಡಿಯೋ 2010 ಸಾಫ್ಟ್ವೇರ್. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ನಿಮ್ಮ ಸಿಸ್ಟಮ್ನಾಗ. ಸ್ಟಾರ್ಟ್ ಕ್ಲಿಕ್ ಮಾಡಿ ಇಲ್ಲಿ ಫೋಲ್ಡರ್ಸ್ನಾಗ ಯು ಹ್ಯಾವ್ ಟು ಸೆಲೆಕ್ಟ್ ದ ಫೋಲ್ಡರ್ ದಟ್ ಈಸ್ ಮೈಕ್ರೋಸಾಫ್ಟ್ ವಿಜುವಲ್ ಸ್ಟುಡಿಯೋ 2010. ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗ್ತದೆ. ಆ್ಯಂಡ್ ಇನ್ಸೈಡ್ ದಿಸ್ ಯು ಹ್ಯಾವ್ ಸಮ್ ಮೋರ್ ಫೋಲ್ಡರ್ಸ್ ದಟ್ ಈಸ್ ಇಲ್ಲಿ ದಿಸ್ ಇಸ್ ದ ಮೇನ್ ಫೈಲ್ ಇನ್ ದಿಸ್ ಕೇಸ್. ಆ್ಯಂಡ್ ಅಗೇನ್ we will click on this particular Microsoft Visual Studio 2010. ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ವಿಜುವಲ್ ಸ್ಟುಡಿಯೋ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ಸೊ ಈ ಸಾಫ್ಟ್ವೇರ್ನಾಗ ನಿಮ್ದು ಫಸ್ಟ್ ಥಿಂಗ್, ನಿಮ್ಮ ಪ್ರಾಜೆಕ್ಟ್ ಎಲ್ಲಿ ಕಾಪಿ ಮಾಡಿರಿ ಯು ಶುಡ್ ನೋ ದ ಲೊಕೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಫೋಲ್ಡರ್ ಇನ್ ದಿಸ್ ಕೇಸ್. ಸೊ ಈಗ ನಿಮ್ಮ ಪ್ರಾಜೆಕ್ಟ್ ಐ ಥಿಂಕ್ ಐ ಹ್ಯಾವ್ ಸ್ಟೋರ್ಡ್ in illa it is here itself TV show antale. So this is the name of the folder in this case. So you ಅದು ಎಲ್ಲದ ಅಂತೇಳಿ ನಿಮಗೆ ಲೊಕೇಶನ್ ಗೊತ್ತಿರಬೇಕು. ಈಗ ಅದು ಸಾಫ್ಟ್ವೇರ್ನ ಓಪನ್ ಮಾಡಬೇಕು ಅಂತಂದ್ರೆ ಇದು ಸ್ಟೆಪ್ ಬರ್ಕೊಂಡ್ಬಿಟ್ಟಿರ್ಬೇಕಾದ್ರೆ ವಿ ಹ್ಯಾವ್ ಟು ಕ್ಲಿಕ್ ಆನ್ ಫೈಲ್. ಓಪನ್ ಅಂತ ಆಪ್ಷನ್ ಬರ್ತದೆ. ಓಪನ್ನಾಗ ವೆಬ್ಸೈಟ್ ಅಂತನೋ ಒಂದು ಆಪ್ಷನ್. ಸೊ ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್ ಬಟನ್. ಕ್ಲಿಕ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಈ ಡೈಲಾಗ್ ಬಾಕ್ಸ್ನಾಗ ವಿ ಹ್ಯಾವ್ ಟು ಸೆಲೆಕ್ಟ್ ದ ನೇಮ್ ಆಫ್ ಯುವರ್ ಪ್ರಾಜೆಕ್ಟ್. ಅಂದ್ರೆ ನಾ ಈಗ ಅದೇನು ಫೋಲ್ಡರ್ ನೇಮ್ ಕೊಟ್ಟಿದ್ದೆ ಆ ಫೋಲ್ಡರ್ ನೇಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫೋಲ್ಡರ್ ನೇಮ್ ಸೆಲೆಕ್ಟ್ ಮಾಡಲಿಕ್ಕೆ ಯು ಕ್ಯಾನ್ ಸಿ ಟಿ ವಿ ಶೋ ಅಂತ ಒಂದು ಫೋಲ್ಡರ್ ಅದ. ಆ ಟಿ ವಿ ಶೋ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಒಳಗೆ ನಿಮ್ಮ ಪ್ರಾಜೆಕ್ಟ್ ಫೈಲ್ಸ್ ಇರ್ತಾವೆ. ಆ್ಯಂಡ್ ಯು ಕ್ಲಿಕ್ ಆನ್ ಟಿ ವಿ ಶೋ. ಇದು ಸೆಲೆಕ್ಟ್ ಮಾಡ್ತೀರಿ ಆ್ಯಂಡ್ ಕ್ಲಿಕ್ ಆನ್ ಓಪನ್. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅದು ಓಪನ್ ಆಗಲಿಕ್ಕೆ. ಅಲ್ಲಿ ತನಕ ಯು ಹ್ಯಾವ್ ಟು ವೇಟ್. ಡೋಂಟ್ ಕ್ಲಿಕ್ ಆನ್ ಎನಿ ಬಟನ್ಸ್. ಉಲ್ಟಾ ಬಟನ್ಸ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಫೈಲ್ಸ್ ಕರೆಕ್ಟಾಗಿ ಲೋಡ್ ಆಗಲ್ಲ. ಸೊ ಇಟ್ ಮೇ ಕ್ರಿಯೇಟ್ ಅ ಪ್ರಾಬ್ಲಮ್ ಇನ್ ದಿಸ್ ಕೇಸ್. ಸೊ ಒಂದು ಸರ್ತಿ ಎಲ್ಲ ಫೈಲ್ಸ್ಗಳು ಲೋಡ್ ಆಯಿತು ಅಂತಂದ್ರೆ ನಿಮಗೆ ಲೆಫ್ಟ್ ಕಾರ್ನರ್ನಾಗ ಯು ಕ್ಯಾನ್ ಸಿ ರೆಡಿ ಅಂತ ಒಂದು ಆಪ್ಷನ್ ತೋರಿಸ್ಲಿಕ್ಕತ್ತಾನೆ. ಸೊ ರೆಡಿ ಅಂತ ಆಪ್ಷನ್ ತೋರಿಸಿದ ಅಂತಂದ್ರೆ ನಿಮ್ಮದು ಸಾಫ್ಟ್ವೇರ್ ಹ್ಯಾಸ್ ಬೀನ್ ಲೋಡೆಡ್. ಅಂದರೆ ನಿಮ್ದೇನು ಪ್ರಾಜೆಕ್ಟ್ ಅದ ಅದು ಪ್ರಾಜೆಕ್ಟ್ ಪೂರ್ತಿ ಲೋಡ್ ಆಗ್ಯದ. ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಪ್ರಾಸೆಸ್ ಇನ್ ದಿಸ್ ಕೇಸ್. ಸೊ ನೆಕ್ಸ್ಟ್ ಪ್ರಾಸೆಸ್ನಾಗ ಏನು ಮಾಡ್ತೀವಿ? ದ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ನೋ ಇಸ್ ದೀಸ್ 3 ವಿಂಡೋಸ್ ವಿಚ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ದೆರ್ ಆರ್ 3 ಸೆಕ್ಷನ್ಸ್ ಅಥವಾ ಡಿವಿಷನ್ಸ್ ಅಂತ ಹೇಳ್ಬೋದು. ದ ಫಸ್ಟ್ ಡಿವಿಷನ್ ಈಸ್ ಆನ್ ದ ಲೆಫ್ಟ್ ಸೈಡ್. ಈ ಲೆಫ್ಟ್ ಸೈಡ್ನಾಗ ಇದ್ದದ್ದು ಇಟ್ ಈಸ್ ಯುವರ್ ಡೇಟಾಬೇಸ್. ಇಲ್ಲಿ ನಾವು MS ಆಕ್ಸೆಸ್ ಅಂತ ಒಂದು ಡೇಟಾಬೇಸ್ ಯೂಸ್ ಮಾಡ್ತೀವಿ. ಈ ಎರಡರೊಳಗೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ reality.mdb. ಸೊ reality.mdb ಈಸ್ ದ ನೇಮ್ ಆಫ್ ದ ಡೇಟಾಬೇಸ್. ಆ ಡೇಟಾಬೇಸ್ನಾಗ ಟೇಬಲ್ಸ್ ಅಂತ ಅನ್ನೋದು ಓಪನ್ ಮಾಡಿದ್ರಿ ಅಂತಂದ್ರೆ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೇಬಲ್ಸ್ ದಟ್ ವಿ ಹ್ಯಾವ್ ವಿಚ್ ಆರ್ ಯೂಸ್ಡ್ ಇನ್ ಅವರ್ project in this case. Next, center again whatever the screen you are seeing is nothing but the design part and the coding part in this case. Illi right side na what you are seeing is all the different types of files. ನಾನು ನಿಮ್ಗೆ ಹೇಳಿದ್ದೆ ಅವತ್ತು ಪ್ರಾಜೆಕ್ಟ್ ಕ್ಲಾಸಿಗೆ ಬಂದಾಗ ಪ್ರಾಜೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಡೆವಲಪಿಂಗ್ ಎ ಹ್ಯೂಜ್ ನಂಬರ್ ಆಫ್ ಫೈಲ್ಸ್. ಅಂದರೆ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಎ ಪ್ರಾಜೆಕ್ಟ್. ಸೊ ಇಲ್ಲಿ ರೈಟ್ ಸೈಡ್ನಾಗ whatever you are seeing these small windows ಅದೇನು yellow color box ಕಾಣಿಸ್ಲಿಕ್ಕತ್ತವ, these are all the different files that we have in our project in this case. ಸೊ ಎಲ್ಲ ಪ್ರಾಜೆಕ್ಟಿಂದ ರೆಡಿ ಮಾಡಬೇಕು, ಆ ಫೈಲ್ಸ್ ರೆಡಿ ಮಾಡೋಕೆ ಅದ್ರ ಕೋಡಿಂಗ್ ಬರೀಬೇಕು ಅಂತಂದ್ರೆ ವಿ ಕ್ಲಿಕ್ ಆನ್ ದಿಸ್. ಅದು ಫೈಲ್ ಓಪನ್ ಆಗ್ತದೆ.
ವಿ ರೈಟ್ ದ ಕೋಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದು .aspx ಅಂತ ಒಂದು ಫೈಲ್ ಇರ್ತದೆ ಆ್ಯಂಡ್ ಅನದರ್ ಇಸ್ .aspx.vb ಅಂತ ಒಂದು ಫೈಲ್ ಇರ್ತದೆ. ಸೊ ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಸಿ ದ VB ಫೈಲ್ ಇನ್ ದಿಸ್. ಈ VB ಕ್ಲಿಕ್ ಮಾಡಿದೆ ಅಂತಂದ್ರೆ ಅಫ್ಕೋರ್ಸ್ ಈ ಪೇಜ್ನಾಗಿಲ್ಲ, ವಿ ವಿಲ್ ಹ್ಯಾವ್ ಓಕೆ. ಸೊ ಹಿಯರ್ ವಿ ಹ್ಯಾವ್ ಸಮ್ VB ಲ್ಯಾಂಗ್ವೇಜ್ನಾಗ ಬರ್ದಂಥ ಕೋಡ್ ಯು ಕ್ಯಾನ್ ಸಿ ಇನ್ ದಿಸ್ ಕೇಸ್. ಸೊ ಆ ಸೆಂಟರ್ ಪೇಜ್ನಾಗ ಇಟ್ ಈಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ರೈಟ್ ದ ಕೋಡ್ ಆ್ಯಂಡ್ ವಿ ಕ್ಯಾನ್ ವ್ಯೂ ದ ಡಿಸೈನ್ಸ್ ಇನ್ ದಿಸ್ ಕೇಸ್. ಡಿಸೈನ್ ಅಂದರೆ ಯೂಸರ್ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದಾಗ ಆ ಫ್ರಂಟ್ ಎಂಡ್ ಏನು ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ ಅದಕ್ಕೆ ನಾವು ಡಿಸೈನ್ ಅಂತೇಳಿ ಹೇಳ್ತೀವಿ. ಸೊ ನಾವು ಯು ಕ್ಯಾನ್ ಸಿ ದ ಸೆಂಟರ್ ಪಾರ್ಟ್ ಇನ್ ದಿಸ್ ಕೇಸ್ ಆ್ಯಂಡ್ ರೈಟ್ ಸೈಡಿನ ಪಾರ್ಟಿಗೆ ವಿ ಕಾಲ್ ಇಟ್ ಆಸ್ ಅ ಸೊಲ್ಯೂಷನ್ ಎಕ್ಸ್ಪ್ಲೋರರ್ ಅಂತ ಹೇಳ್ತೀವಿ. ಈ ಸೊಲ್ಯೂಷನ್ ಎಕ್ಸ್ಪ್ಲೋರರ್ನಾಗ you can see all the different types of files that are used in your project in this case. ಸೊ ನಿಮ್ಮ ಪ್ರಾಜೆಕ್ಟ್ನಾಗ ಯಾವ ಟೈಪ್ ಆಫ್ ಫೈಲ್ಸ್ ಅವ, ಅದ್ರ ಏನು ಹೆಸರವ, ಆ ಪರ್ಟಿಕ್ಯುಲರ್ ಫೈಲ್ಸ್ ಹೆಸರು ಇಲ್ಲಿ ನೋಡ್ಬೋದು. ಆ್ಯಂಡ್ ಪ್ರತಿಯೊಂದೊಂದು .aspx ಫೈಲ್ ಅಂತಂದ್ರೆ ದೇ ಆರ್ ದ ಡಿಸೈನ್ ಪೇಜಸ್ ಆ್ಯಂಡ್ .aspx.cs ಅಂತ ಅನ್ನೋದು ದೇ ಆರ್ ದ .vb ಅಂತ ಅನ್ನೋದು ದೇ ಆರ್ ಯುವರ್ ಕೋಡಿಂಗ್ ಪೇಜಸ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅಬೌಟ್ ದ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ದ ಸಾಫ್ಟ್ವೇರ್ ಇನ್ ದಿಸ್. ಈಗ ಯಾವುದೇ ಒಂದು ಪ್ರೋಗ್ರಾಮ್ ನೀವು ರನ್ ಮಾಡಬೇಕು ಅಂತಂದ್ರೆ ಯು ವಿಲ್ ಬಿ ಹ್ಯಾವಿಂಗ್ 2 ಆಪ್ಷನ್ಸ್ ಇನ್ ದಿಸ್. ಅಂದರೆ 2 ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ಕಂಪೈಲೇಷನ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದು ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಷನ್. ಕಂಪೈಲೇಷನ್ನಾಗ ಸಪೋಸ್ ನಿಮ್ಮ ಪ್ರೋಗ್ರಾಮ್ನಾಗ ಏನಾದರೂ ಎರರ್ಸ್ ಇತ್ತು ಅಂತಂದ್ರೆ ಆ ಎರರ್ಸ್ ಐಡೆಂಟಿಫೈ ಮಾಡಲಿಕ್ಕೆ ಈ ಕಂಪೈಲೇಷನ್ ಅಂತ ಒಂದು ಯೂಸ್ ಮಾಡ್ತೀವಿ. ನಮ್ದು VB ಲ್ಯಾಂಗ್ವೇಜ್ನಾಗ ಅಥವಾ VB.NETನಾಗ ಆ ಕಂಪೈಲೇಷನ್ ಅಂತ ನಾವು ಬದಲು ವಿ ಯೂಸ್ ಅ ವರ್ಡ್ ಕಾಲ್ಡ್ ಆಸ್ ಬಿಲ್ಡ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಕಂಪೈಲ್ ಆಪ್ಷನ್ ಇನ್ ದಿಸ್ ಕೇಸ್ C ಲ್ಯಾಂಗ್ವೇಜ್ನಾಗ ಯೂಸ್ ಮಾಡಿರಿ. ಸೊ ಅದನ್ನು ಬಿಲ್ಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಪ್ಷನ್ ಬಿಲ್ಡ್ ಆಪ್ಷನ್ ಕ್ಲಿಕ್ ಮಾಡಿ ಬಿಲ್ಡ್ ಸೊಲ್ಯೂಷನ್ ಅಂತ ಕ್ಲಿಕ್ ಮಾಡಿರಿ, ಅಥವಾ ದ ಸೆಕೆಂಡ್ ಆಪ್ಷನ್ ಇಸ್ ಯೂಸಿಂಗ್ ದ ಶಾರ್ಟ್ಕಟ್ ಕೀ ವಿಚ್ ಇಸ್ ದ ಫಾಸ್ಟೆಸ್ಟ್ ಮೆಥಡ್. ಅಲ್ಲಿ you can see there is a shortcut key called as F6. So adu click madidri antandru the program gets compiled in this case. So let us compile this particular program by just clicking on build solution. So build solution antandre it will compile all these files. ಇಲ್ಲಿ ಏನೇನು ಫೈಲ್ಸ್ಗಳು ಬರ್ತಿದ್ದದ ಎಲ್ಲ ಫೈಲ್ಸ್ಗಳನ್ನು ನಾವು ಒನ್ ಬೈ ಒನ್ ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಇಫ್ ದೇರ್ ಆರ್ ಎನಿ ಎರರ್ಸ್ ಹಿ ವಿಲ್ ಶೋ ಯು ಇನ್ಸೈಡ್ ದ ಎರರ್ ಲಿಸ್ಟ್. ಸೊ ಇಲ್ಲಿ ಎರರ್ 0 ಅದ ಅಂತಂದ್ರೆ ದೇರ್ ಈಸ್ ನೋ ಎರರ್ ಇನ್ ದ ಪ್ರಾಜೆಕ್ಟ್. ನಾಳೆ ನೀವು ಸರ್ ಪ್ರಾಜೆಕ್ಟ್ನ ಎರರ್ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ, ಬಿಕಾಸ್ ಯು ಕ್ಯಾನ್ ಸಿ ಇನ್ ಫ್ರಂಟ್ ಆಫ್ ಯು ಇಟ್ ಈಸ್ ಶೋಯಿಂಗ್ 0 ಎರರ್ಸ್, ಮೀನ್ಸ್ ದೇರ್ ಆರ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ಸೊ ಒಂದು ಸತಿ ಕಂಪೈಲ್ ಆಯಿತು, ನೋ ಎರರ್ಸ್ ಅಂತ ಗೊತ್ತಾಯಿತು ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ವಿಲ್ ಸ್ಟಾರ್ಟ್ ವಿತ್ ದ ಎಕ್ಸಿಕ್ಯೂಷನ್ ಪ್ರಾಸೆಸ್. ಬಟ್ ಎಕ್ಸಿಕ್ಯೂಷನ್ ಪ್ರಾಸೆಸ್ ಸಲುವಾಗ ನಾವು ಇಷ್ಟು ಫೈಲ್ಸಾಗಿ ಯಾವ ಫೈಲ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಯಾವ ಪರ್ಟಿಕ್ಯುಲರ್ ಫಸ್ಟ್ ಫೈಲ್ ಯಾವುದೇ ರನ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ನಾಗ ವಿ ಹ್ಯಾವ್ ಅ ಫೈಲ್ ಕಾಲ್ಡ್ ಆಸ್ index.aspx. ಆ index.aspx ಮೇಲೆ ರೈಟ್ ಕ್ಲಿಕ್ ಮಾಡಿರಿ ಆ್ಯಂಡ್ ದೆನ್ ಯು ಕ್ಯಾನ್ ಕ್ಲಿಕ್ ಆನ್ ಸೆಟ್ ಆಸ್ ಸ್ಟಾರ್ಟ್ ಪೇಜ್. ಸೊ ಸೆಟ್ ಆಸ್ ಸ್ಟಾರ್ಟ್ ಪೇಜ್ ಅಂತ ಕೊಟ್ರಿ ಅಂತಂದ್ರೆ ದ ಸಾಫ್ಟ್ವೇರಿಗೆ ಹೇಳ್ತೀರಿ ಕಿ ಇಷ್ಟು ಪ್ರೋಗ್ರಾಮ್ಸ್ನಾಗ ದಿಸ್ ಶುಡ್ ಬಿ ಮೈ ಸ್ಟಾರ್ಟಿಂಗ್ ಪ್ರೋಗ್ರಾಮ್. ಅಥವಾ ಇನ್ ಅದರ್ ವರ್ಡ್ಸ್ ನೀವು C ಲ್ಯಾಂಗ್ವೇಜ್ನಾಗ ಮೇನ್ ಫಂಕ್ಷನ್ ಬರೀತೀರಿ. ಮೇನ್ ಫಂಕ್ಷನ್ ಯಾಕೆ ಬರೀಬೇಕು ಅಂತಂದ್ರೆ ಯು ಆರ್ ಟೆಲ್ಲಿಂಗ್ ದ ಕಂಪೈಲರ್ ಟು ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಅದೇ ರೀತಿಯೊಳಗೆ ನಂಬಲ್ಲಿ ಮೇನ್ ಫಂಕ್ಷನ್ ಇರೋಂಗಲ್ಲ, ವಿ ಕ್ಯಾನ್ ಡಿಸೈಡ್ ವಿಚ್ ಶುಡ್ ಬಿ ದ ಮೇನ್ ಫಂಕ್ಷನ್. ಸೊ ನಂಗೆ index.aspx ಮೇನ್ ಫೈಲ್ ಇರಬೇಕು ಅಂತಂದ್ರೆ ಅದನ್ನು ಸೆಟ್ ಆಸ್ ಸ್ಟಾರ್ಟ್ ಪೇಜ್ ಅಂತ ಕೊಡ್ತೀವಿ. ಒಂದು ಸತಿ ಸೆಟ್ ಆಸ್ ಸ್ಟಾರ್ಟ್ ಪೇಜ್ ಅಂತ ಕೊಟ್ಟ ತಕ್ಷಣ ದ ನೆಕ್ಸ್ಟ್ ವರ್ಕ್ ಇಸ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಂತಂದ್ರೆ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ಡಿಬಗ್. ಕ್ಲಿಕ್ ಮಾಡಿರಿ, ಹಿಯರ್ ವಿ ಗೆಟ್ ಅನ್ ಆಪ್ಷನ್ ಕಾಲ್ಡ್ ಆಸ್ ಸ್ಟಾರ್ಟ್ ಡಿಬಗ್ಗಿಂಗ್. ಸೊ ಸ್ಟಾರ್ಟ್ ಡಿಬಗ್ಗಿಂಗ್ ಅಂತ ಕ್ಲಿಕ್ ಮಾಡಿದಾಗ ಹಿಯರ್ ಯು ವಿಲ್ ಗೆಟ್ ಅನ್ ಆಪ್ಷನ್, ಶಾರ್ಟ್ಕಟ್ ಕೀ ಬಂದು F5. ಸೊ ಕ್ಲಿಕ್ ಆನ್ ದಿಸ್ F5. ಸೊ ಅವ ಏನು ಮಾಡ್ತಾನೆ, he will compile the program, he will start executing the program and he will show you the first page, that is the index.aspx page in this case. ಸೊ ಈ index.aspx ಪೇಜ್ನಾಗ ಇಲ್ಲಿ ಏನೇನು ಕಾಂಪಿಟೇಷನ್ ಅದ
that information he is displaying it to you. ಈಗ ಸದ್ಯಕ್ಕೆ ಒಂದೇ ಆ್ಯಡ್ ಮಾಡಿದ್ದದ, ಸೊ ಇಟ್ ಇಸ್ ಶೋಯಿಂಗ್ ಯು ದಟ್ ಪರ್ಟಿಕ್ಯುಲರ್ ಆ್ಯಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇಲ್ಲಿ ಆಸ್ ಐ ಟೋಲ್ಡ್ ಯು ದೇರ್ ಆರ್ ಟೂ ಪೀಪಲ್, ಒನ್ ಇಸ್ ಅ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಸೆಕೆಂಡ್ ಇಸ್ ಅ ವ್ಯೂವರ್. ಸೊ ಅಡ್ಮಿನಿಸ್ಟ್ರೇಟರ್ ಫಸ್ಟ್ ಏನು ಮಾಡ್ತಾನೆ ಅಂತಂದ್ರೆ he will click on login option, and login naga he has to enter his username and password. So username password is admin followed by admin again, I guess, and click on login. So username password admin, okay, I think it is admin 123 login. So yes, so username password ಬರ್ಕೊಂಡ್ ಬಿಡ್ರಿ, because you will forget this ಆ್ಯಂಡ್ ಮರ್ತು ಹೋದ್ರಿ ಅಂತಂದ್ರೆ ಮತ್ತದು ನೆನಪಿಟ್ಕೋಬೇಕಂದ್ರೆ ನನಗೆ ಮತ್ತೆ ನಾನು ನಿಮ್ಮ ಸಾಫ್ಟ್ವೇರ್ ಓಪನ್ ಮಾಡಿ ಹ್ಯಾವ್ ಟು ಟೆಲ್ ಯು ದ ಪಾಸ್ವರ್ಡ್. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್, ರೈಟ್ ಡೌನ್ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಫಾರ್ ಯುವರ್ ಪ್ರಾಜೆಕ್ಟ್. ಯೂಸರ್ ನೇಮ್ ಇಸ್ admin, ಪಾಸ್ವರ್ಡ್ ಇಸ್ admin 123. ಸೊ ಯು ಅಡ್ಮಿನಿಸ್ಟ್ರೇಟರ್ದು ಏನು ಕೆಲಸ, ವೆರಿ ಸಿಂಪಲ್. ಇಲ್ಲಿ ಫಸ್ಟ್ ಆಪ್ಷನ್ ಕ್ಲಿಕ್ ಆನ್ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ನಾಗ ಯಾವ ಟೈಪ್ ಆಫ್ ಕಾಂಪಿಟೇಷನ್ಸ್ ಇವರು ಅಡ್ವರ್ಟೈಸ್ ಮಾಡ್ಲಿಕ್ಕತ್ತಾರೆ, ಲೈಕ್ ಡ್ಯಾನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಕಾಮಿಡಿ ಇರ್ಬೋದು, ಆ ಟೈಪ್ನಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಷನ್ಸ್ ಹಿ ವಿಲ್ ಆ್ಯಡ್ ಇನ್ ದಿಸ್ ಕೇಸ್. ಸೊ ಈಗ ಡ್ಯಾನ್ಸಿಂಗ್ ಅದ, ಐ ವಿಲ್ ಕೀಪ್ ಸಿಂಗಿಂಗ್ ಅಂತ ಒಂದು ಕಾಂಪಿಟೇಷನ್ ಆ್ಯಡ್ ಮಾಡ್ಕೋತೀನಿ. ದೆನ್ ಐ ವಿಲ್ ಆ್ಯಡ್ ಫಾರ್ ಏನಂತಾರೆ ಕಾಮಿಡಿಯನ್ ಶೋಸ್ ಇರ್ತಾವ. ಸೊ ಕಾಮಿಡಿಯನ್ ಶೋಸ್ ಅನ್ನು ಕ್ಲಿಕ್ ಮಾಡ್ತೀನಿ. ಸೊ ಐ ಕೀಪ್ ಆ್ಯಡಿಂಗ್ ದೀಸ್ ಕಾಂಪಿಟೇಷನ್ ಟೈಪ್ಸ್ ಇನ್ ದಿಸ್ ಕೇಸ್. ಸೊ ಅದನ್ನು ನೀವು ಇನ್ನೊಂದ್ಸತಿ ಇಲ್ಲಿ ನೆಕ್ಸ್ಟ್ ಆ್ಯಡ್ ಶೋಗೆ ಹೋದ್ರಿ ಅಂತಂದ್ರೆ ಆ್ಯಡ್ ಶೋ ಒಳಗೆ ಹಿಯರ್ ವಿ ಆ್ಯಡ್ ದ ಕಾಂಪಿಟೇಷನ್ಸ್ ಇನ್ ದಿಸ್ ಕೇಸ್. ಸೊ ಆ್ಯಡ್ ಮಾಡಲಿಕ್ಕೆ we have to give the information of that particular show. ಸೊ ಇಲ್ಲಿ ಫಸ್ಟ್ ಒಂದು ಶೋ ನೇಮ್, ಅದು ಏನು ಹೆಸರು ಕೊಟ್ಟಾರ, ಸೇ ಶೋ ನೇಮ್ನಾಗ ವಿ ವಿಲ್ ಟೇಕ್ ಆಸ್ ಯಾವುದು ರೀ ಸಿಂಗಿಂಗ್ ಕಾಂಪಿಟೇಷನ್, ಸಾರೆಗಾಮ ಇಂಡಿಯನ್ ಐಡಲ್ ಯಾವುದಿರೋದು ಸಿಂಗಿಂಗ, ಓಕೆ ಇಂಡಿಯನ್ ಐಡಲ್. ಎಷ್ಟು ಇಂಡಿಯನ್ ಐಡಲ್, ಐ ವಿಲ್ ಕೀಪ್ ಇಟ್ ದ್ಯಾಟ್ ಇಟ್ ಸೆಲ್ಫ್. ಸೊ ನೆಕ್ಸ್ಟ್ ಯು ವಿಲ್ ಸೆಲೆಕ್ಟ್ ದ ಕಾಂಪಿಟೇಷನ್ ಟೈಪ್, ಅದೇನು ಕಾಮಿಡಿ ಒಳಗೆ ಬರ್ತದ ಅಥವಾ ಡ್ಯಾನ್ಸ್ನಾಗ ಬರ್ತದ ಅಥವಾ ಸಿಂಗಿಂಗ್ನಾಗ ಬರ್ತದ. ಇದನ್ನ ಅಲ್ಲಿ ಹಿಂದೆ ಆ್ಯಡ್ ಕಾಂಪಿಟೇಷನ್ನಾಗ ಆ್ಯಡ್ ಮಾಡಿದ್ದೆ, ಆ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ಲಿಕ್ಕತ್ತಾನ. ಸೊ ಐ ವಿಲ್ ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಈಸ್ ಸಿಂಗಿಂಗ್. ಸೊ ಐ ಹವ್ ಸೆಲೆಕ್ಟೆಡ್ ದ ಆಪ್ಷನ್ ದಟ್ ಈಸ್ ಸಿಂಗಿಂಗ್. ನೆಕ್ಸ್ಟ್ ಟಿ ವಿ ಚಾನಲ್, ಇದ್ರೊಳಗೆ ನಾ ಸದ್ಯಕ್ಕೆ ಸುಮ್ಮನೆ ರ್ಯಾಂಡಮ್ ಆ್ಯಡ್ ಮಾಡೀನಿ, ಹಂಗೆ ಬೇಕಾದ್ರೆ ಇನ್ನೊಂದು ಆ್ಯಡ್ ಮಾಡ್ಕೋಬೋದು. ಸೊ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟಿ ವಿ ಚಾನಲ್ಸ್. ಸೊ ಯಾವ ಟಿ ವಿ ಚಾನಲ್ದವ್ರು ಇದು ಹೋಸ್ಟ್ ಮಾಡ್ಲಿಕ್ಕತ್ತಾರ, ಯು ವಿಲ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಚಾನಲ್. ಸೊ ಯು ವಿಲ್ ಗೋ ಫಾರ್ ಕಲರ್ಸ್ ಟಿ ವಿದವ್ರು ಇದು ಕಾಂಪಿಟೇಷನ್ ಮಾಡ್ಲಿಕ್ಕತ್ತಾರೆ. ನೆಕ್ಸ್ಟ್ ಈ ಕೆಲವೊಂದು ಏನು ಮಾಡಿರ್ತಾರೆ, ಅದು ಕಾಂಪಿಟೇಷನ್ದು ವಿಡಿಯೋಸ್ಗಳು ಇಟ್ಟಿರ್ತಾರೆ. ಸೊ ಆ ವಿಡಿಯೋ ನಿಮಗೆ ವ್ಯೂ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಆಸ್ ವಿಡಿಯೋ ಲಿಂಕ್. ಅಫ್ಕೋರ್ಸ್ ಈಗ ನನ್ನ ಬಳಿ ಯಾವುದೂ ವಿಡಿಯೋ ಇಲ್ಲ. ವಾಟ್ ವಿ ಕ್ಯಾನ್ ಡೂ ಇಸ್ ಒಂದು ಸುಮ್ ಯೂಟ್ಯೂಬ್ನಾಗ ವಿಲ್ ಗೆಟ್ ಎಲ್ಲ ಇರೇ ಇರ್ತಾವೆ ಲಿಂಕ್ಸ್ ಅದರದ್ದು. ಸೊ ಅದು ಅಡ್ವರ್ಟೈಸಿಂದ ಲಿಂಕ್ಸ್ ಇರ್ತವೆ ಯೂಶಲಿ. ಸೊ ವಿ ಕ್ಯಾನ್ ಜಸ್ಟ್ ಕಾಪಿ ಸಮ್ ರ್ಯಾಂಡಮ್ ಅಡ್ವರ್ಟೈಸ್. I'll click on this, copy, okay, close it. ಸೊ ನಾನು ಏನು ಮಾಡ್ತೀನಿ, ಆ ಪರ್ಟಿಕ್ಯುಲರ್ ವಿಡಿಯೋ ಲಿಂಕ್ ಹಾಕ್ತೀನಿ ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ಶೋ ಆ್ಯಡೆಡ್ ಸಕ್ಸಸ್ಫುಲಿ ಅಂತೇಳಿ ದ ಶೋ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಆ್ಯಡೆಡ್ ಇನ್ ದಿಸ್ ಕೇಸ್. ಅದು ನೀವು ನೋಡಬೇಕು ಅಂತಂದರೆ ಒಂದ್ಸತಿ ಪೇಜ್ ರಿಫ್ರೆಶ್ ಮಾಡಬೇಕಾಗ್ತದೆ. ಸೊ ವೆನ್ ಐ ಕ್ಲಿಕ್ ಆನ್ ದಿಸ್ ಯು ಕ್ಯಾನ್ ಸಿ ದ ಇನ್ಫಾರ್ಮೇಷನ್ ಇಸ್ ಡಿಸ್ಪ್ಲೇಡ್ ಬಿಲೋ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಪ್ರತಿ ಒಂದೊಂದು ಚಾನಲ್ನಾಗ ಏನೇನು ಕಾಂಪಿಟೇಷನ್ಸ್ಗಳು ಅವ್ರು ಕಂಡಕ್ಟ್ ಮಾಡ್ಲಿಕ್ಕತ್ತಾರ, ವಿ ವಿಲ್ ಶೋ ದೋಸ್ ಚಾನಲ್ಸ್ ಟು ದ, ಐ ಮೀನ್ ವಿ ವಿಲ್ ಶೋ ದೋಸ್ advertisements to the
user in this case. So other information will be added by the administrator of our website. Next, ಎಷ್ಟು ಮಂದಿ ಯೂಸರ್ಸ್ ರಿಜಿಸ್ಟರ್ ಆದವ್ರು ಅದ ಅವ್ರದ್ದು ಇನ್ಫಾರ್ಮೇಷನ್ ವ್ಯೂ ಮಾಡಬೇಕು ಅಂದ್ರೆ ಇಲ್ಲಿ ಯೂಸರ್ಸ್ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಯೂಸರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕರೆಂಟ್ಲಿ ದರ್ ಆರ್ 2 ರಿಜಿಸ್ಟರ್ಡ್ ಯೂಸರ್ಸ್. ಆಮೇಲೆ ನಾವು ಇನ್ನೊಂದು ಯೂಸರ್ಗೆ ಆ್ಯಡ್ ಮಾಡಿದ್ರೆ ಅವನದು ಇನ್ಫಾರ್ಮೇಷನ್ ವಿಲ್ ಆಲ್ಸೋ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಲಾಸ್ಟಿಗೆ ಇಟ್ ಈಸ್ ಅ ಫೀಡ್ಬ್ಯಾಕ್ ಆಫ್ ದ ಕಸ್ಟಮರ್ಸ್ ಇನ್ ದಿಸ್ ಕೇಸ್. ಲೈಕ್ ಕಸ್ಟಮರ್ಸ್ ನೋಡಿದಾಗ ಅದು ಆ ಪರ್ಟಿಕ್ಯುಲರ್ ಶೋದ ಫೀಡ್ಬ್ಯಾಕ್ ಹೆಂಗಿತ್ತು ಅಂತ ಕೊಡಬೇಕಾಗಿತ್ತು ಅಂತಂದ್ರೆ ದೇ ಕ್ಯಾನ್ ಗಿವ್ ದ ಫೀಡ್ಬ್ಯಾಕ್ ಆ್ಯಂಡ್ ದೋಸ್ ಫೀಡ್ಬ್ಯಾಕ್ ಕ್ಯಾನ್ ಬಿ ವ್ಯೂಡ್ ಬೈ ದ administrator. So feedback will be taken only by the, can be given only by the registered users in this case. So ಇದು ಆಮೇಲೆ ಬಂದು ಇದು ಮತ್ತೆ ನೋಡ್ಬೋದು. ನಾವು ವಿಲ್ ಕ್ಲಿಕ್ ಆನ್ ಲಾಗೌಟ್. ಸೊ ಇಲ್ಲಿ ತನಕ ಕ್ಲಿಯರ್ ಇದ್ದಾರೆ. ಕಾಂಪಿಟೇಷನ್ ಆ್ಯಡ್ ಮಾಡೋದು ಅಂದರೆ ಟೈಪ್ಸ್ ಆಫ್ ಕಾಂಪಿಟೇಷನ್ಸ್. ನೆಕ್ಸ್ಟ್ ಆ್ಯಡ್ ಶೋ ಅಂತ ಅನ್ನೋದ್ರೊಳಗೆ ಒಂದು ಶೋ ಬಗ್ಗೆ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತಾನೆ. ಯೂಸರ್ಸ್ ಅಂತಂದರೆ ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರ administrator can view those users in this case. And last it is a feedback of the customers. Of course ಯಾವುದೇ ಪ್ರಾಜೆಕ್ಟ್ ಇರಲಿ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪಬ್ಲಿಕ್ ಯಾವ್ದು ಇಷ್ಟಪಡ್ತಾರೋ ಅದು ಗೊತ್ತಾಗಬೇಕಾಗಿರ್ತದೆ. ಸೊ ಅದ್ರ ಸಲುವಾಗಿ ವಿ ಹ್ಯಾವ್ ಗಿವನ್ ಅ ಫೀಡ್ಬ್ಯಾಕ್ ಆಪ್ಷನ್ ಟು ದ ಯೂಸರ್ಸ್ ಇನ್ ದಿಸ್ ಕೇಸ್ ಆ್ಯಂಡ್ ದೆನ್ ಕ್ಲಿಕ್ ಆನ್ ಲಾಗೌಟ್. ಸೊ ದಿಸ್ ವಾಸ್ ದ ಅಡ್ಮಿನಿಸ್ಟ್ರೇಟರ್ ಪಾರ್ಟ್ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ we will be adding the information about the users. ಈ ಯೂಸರ್ಗೆ ನಾ ಯಾವ ಶೋ ಅದ ನಂಗೆ ಗೊತ್ತಾಗಬೇಕು ಅವನಿಗೆ. ಅದ್ರ ಸಲುವಾಗ ಫಸ್ಟ್ ಹಿ ಹ್ಯಾಸ್ ಟು ರಿಜಿಸ್ಟರ್ ಟು ಅವರ್ ವೆಬ್ಸೈಟ್ ಇನ್ ದಿಸ್ ಕೇಸ್. ಸೊ ರಿಜಿಸ್ಟರ್ ಮಾಡಿದಾಗ ಒಂದೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತಾರೆ. ಸೊ ರಿಜಿಸ್ಟ್ರೇಷನ್ ಫಾರ್ಮ್ನಾಗ ವಿ ಹ್ಯಾವ್ ಟು ಎಂಟರ್ ದ ಡೀಟೇಲ್ಸ್ ಇನ್ ದಿಸ್ ಕೇಸ್. ಯಾರನ್ನ ಒಬ್ಬರು ಹೆಸರು ಹೇಳ್ರೆ, ಐ ಥಿಂಕ್ ಲಾವಣ್ಯ LAVANYA. ಐ ಹೋಪ್ ಸೊ ಸ್ಪೆಲ್ಲಿಂಗ್ ಇಸ್ ಕರೆಕ್ಟ್. Next, lavanya@gmail.com. Password, I'll keep the same password. Usually ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ನೇಮ್ ಏನಿರ್ತದೆ ಅದೇ ಪಾಸ್ವರ್ಡ್ ಇಟ್ಟಿರ್ತೀವಿ, ಈಸಿ ಟು ರಿಮೆಂಬರ್ ಇನ್ ದಿಸ್ ಕೇಸ್. ಆ್ಯಂಡ್ ಐಲ್ ಕೀಪ್ ದ ರೀಟೈಪ್ ಪಾಸ್ವರ್ಡ್. ಜೆಂಡರ್ ಇಸ್ ಫೀಮೇಲ್. ಡೇಟ್ ಆಫ್ ಬರ್ತ್ ಸಮ್ ರ್ಯಾಂಡಮ್ ಡೇಟ್ ವಿಲ್ ಕೀಪ್. ಆ್ಯಂಡ್ ಯಾವ ಸಿಟಿ ಒಳಗೆ KLABURAGI. ಯಾವ ಸ್ಟೇಟ್ ಕರ್ನಾಟಕ. ಪ್ರೊಫೆಷನ್ she is engineer ಸದ್ಯಕ್ಕೆ. and click on submit. So click ಮಾಡಿದ ತಕ್ಷಣ you'll get a message registered successfully. means only when you have registered successfully you can log into the application in this case. ಇಲ್ಲ ಅಂತಂದ್ರೆ you cannot log into the application. So ಇಷ್ಟು ಮಾಡಿದ ತಕ್ಷಣ next she will click on login. ಸೊ ಲಾಗಿನ್ನಾಗ ಯೂಸರ್ ನೇಮ್ ದಟ್ ಈಸ್ lavanya@gmail.com. ದಟ್ ಈಸ್ ಹರ್ ಯೂಸರ್ ನೇಮ್ ಅಂದ್ರೆ ಇಟ್ ಈಸ್ ಅ ಜಿಮೇಲ್ ಇನ್ ದಿಸ್ ಕೇಸ್. ಪಾಸ್ವರ್ಡ್ ಇಸ್ ಲಾವಣ್ಯ. ಅಲ್ಲಿ ಏನು ಕೊಟ್ಟಿರ್ತೀರಿ ಸೇಮ್ ಪಾಸ್ವರ್ಡ್ ಕೊಡಬೇಕು. ಇಫ್ ಯು ಗಿವ್ ಅ ರಾಂಗ್ ಪಾಸ್ವರ್ಡ್ ಇಟ್ ವಿಲ್ ಡಿಸ್ಪ್ಲೇ ದ ಮೆಸೇಜ್ ಆಸ್ ಇನ್ವ್ಯಾಲಿಡ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಇಲ್ಲಿ ಯೂಸರ್ ಹ್ಯಾಸ್ 3 ಇಂಪಾರ್ಟೆಂಟ್ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಇಸ್ ವ್ಯೂ ಶೋ. ಸೊ ವ್ಯೂ ಶೋನ ಎಷ್ಟು ಟೈಪ್ಸ್ ಆಫ್ ಶೋಸ್ ಅವ ಎಲ್ಲ ಟೈಪ್ ಆಫ್ ಶೋಸ್ಗಳು ನಿಮಗೆ ತೋರಿಸ್ಬಿಡ್ತಾನೆ. ಯು ಕ್ಯಾನ್ see that particular show and you can YouTube naga adar advertisement sigtada. You can just copy paste this advertisement and it will show you the advertisement in this case. Second option bandu it is giving feedback in this case. So feedback naga ಯಾವ ಟೈಪ್ ಆಫ್ ಇದು ಶೋಸ್ ಅವ ಯು ಕ್ಯಾನ್ ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಶೋ. ಈಗ ಡ್ಯಾನ್ಸಿಂಗ್ ಅಂತ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಡ್ಯಾನ್ಸಿಂಗ್ ಯಾವ ಚಾನಲ್ನಾಗ ಆ್ಯಡ್ ಮಾಡಿತ್ತು ಅದು ತೋರಿಸ್ಲಿಕ್ಕತ್ತಾನ. ಈಗ ನಾ ಸಿಂಗಿಂಗ್ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ಸಿಂಗಿಂಗ್ ವಾಸ್ ಆ್ಯಡೆಡ್ ಇನ್ ಕಲರ್ಸ್ ಚಾನಲ್. ಸೊ ಕಲರ್ಸ್ ಚಾನಲ್ ಬರ್ತದೆ. ಕಲರ್ ಚಾನಲ್ನಾಗ ದ ನೇಮ್ ಆಫ್ ದ ಕಾಂಪಿಟೇಷನ್ ವಾಸ್ ಇಂಡಿಯನ್ ಐಡಲ್. ಸೊ ಇಂಡಿಯನ್ ಐಡಲ್ ಅಂತ ಆಟೋಮೆಟಿಕ್ ಬರ್ತದೆ. ಸೊ ವಾಟ್ ಎವರ್ ಈಸ್ ಅ ರೇಟಿಂಗ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಗಿವ್ that rating. Nice show, and you will click on nice show, click on submit. So click ಮಾಡಿದ ತಕ್ಷಣ it will show a error because some missing value. Okay, I'll check that and I'll update it. ಯಾಕಂತ ಗೊತ್ತಿಲ್ಲ, ಬಟ್ ಇಟ್ ಶುಡ್ ನಾಟ್ ಶೋ ಎರರ್. ಇಟ್ ವಾಸ್ ವರ್ಕಿಂಗ್ ಫೈನ್. ಅಲ್ಲಿ ಅದು ಡಿಬಗ್ ಮಾಡಿಕೊಡ್ತೀನಿ ರೀ ನಿಮ್ಗೆ. ಸೊ ಹಿಯರ್ ಯು ಕ್ಯಾನ್ ಗಿವ್ ದ ಫೀಡ್ಬ್ಯಾಕ್ ಆಫ್ ದ ಪರ್ಟಿಕ್ಯುಲರ್ ಶೋ ಇನ್ ದಿಸ್ ಕೇಸ್. ಆ್ಯಂಡ್ ಒನ್ ಮೋರ್ ಇಸ್ ಪಾಸ್ವರ್ಡ್. ಆ್ಯಸ್ ಐ ಟೋಲ್ಡ್ ಯು, ಲೈಕ್ ನಿಮ್ಮ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕಾಗ್ಯದ. ಲೈಕ್ ಎಕ್ಸಾಂಪಲ್ ಲಾವಣ್ಯ ಇಸ್ ಅ ಪಾಸ್ವರ್ಡ್ ಎಲ್ಲರಿಗೆ ಗೊತ್ತಾಗ್ಯದ. ಐ ವಾಂಟ್ ಟು ಚೇಂಜ್ ಇಟ್, ಸೊ ನಾಟ್ ಟೆಲ್ ಎನಿ ಒನ್. ಸೊ ಚೇಂಜ್ ಮಾಡಿಕೊಂಡು
you can view ಮಾಡಬೇಕಾಗಿತ್ತಾ ವ್ಯೂ ಮಾಡ್ಕೊರಿ. ಇಟ್ ವಿಲ್ ಶೋ ದ ಪಾಸ್ವರ್ಡ್ ಇನ್ ದಿಸ್. ಕ್ಲಿಕ್ ಆನ್ ಸಬ್ಮಿಟ್ ಆ್ಯಂಡ್ ಇಟ್ ವಿಲ್ ಚೇಂಜ್ ದ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ನೋ ಥ್ಯಾಂಕ್ಸ್ ಅಂದ್ಕೊಡ್ರಿ. ಅಂದರೆ ನಿಮ್ಮ ಸಿಸ್ಟಮ್ನಾಗೂ ಸೇವ್ ಮಾಡಲಿಕ್ಕೆ ಇದ್ದ. ಐ ಡೋಂಟ್ ವಾಂಟ್ ಟು ಸೇವ್ ದಟ್ ಪಾಸ್ವರ್ಡ್ ಇನ್ ದಿಸ್ ಕೇಸ್, ಸೊ ಐ ಚೇಂಜ್ ಇಟ್ ದ ಪಾಸ್ವರ್ಡ್ ಇನ್ ದಿಸ್. ಸೊ ಈ ರೀತಿಯೊಳಗೆ ದ ಯೂಸರ್ಸ್ ಕ್ಯಾನ್ ವ್ಯೂ ದ ಅಡ್ವರ್ಟೈಸ್ಮೆಂಟ್ಸ್, ಕ್ಯಾನ್ ವ್ಯೂ ದ shows, and they can give the feedback and they can change the password. ಈಗ ಇಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದು ಪ್ಲಸ್ ರಿಜಿಸ್ಟರ್ ಆಗಿರೋದು ದ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ವ್ಯೂ. ಸೊ ಲಾಗೌಟ್ ಮಾಡ್ತೀನಿ. ಓಕೆ, ಯು ಕ್ಯಾನ್ ಸಿ ದ ಫೀಡ್ಬ್ಯಾಕ್ ಹ್ಯಾಸ್ ಬಿನ್ ಆ್ಯಡೆಡ್. ಅದೇನೋ ಮೆಸೇಜ್ ತೋರಿಸ್ತೆ, ಬಟ್ ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ ತಾನೆ ಇಲ್ಲಿ. ಸೊ ನಾ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಕಲರ್ಸ್ ಚಾನಲ್ದು ಇಂಡಿಯನ್ ಐಡಲ್ ರೇಟಿಂಗ್ ವಾಸ್ 4, ನೈಸ್ ಶೋ ಅಂತ ಕೊಟ್ಟಿದ್ದೆ. ಯಾವತ್ತು ಫೀಡ್ಬ್ಯಾಕ್ ಕೊಟ್ಟೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೋರಿಸ್ಲಿಕ್ಕೆ ಆಗ್ತದೆ. ದ ಸೇಮ್ ಥಿಂಗ್ ಈಸ್ ವಿತ್ ದ ಅಡ್ಮಿನಿಸ್ಟ್ರೇಟರ್. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ. ಫಸ್ಟ್ ಎರಡು ತೋರಿಸಿದ್ದೆ, ಹೊಸ ಯೂಸರ್ ರಿಜಿಸ್ಟರ್ ಆಗಿದ್ದದ. ಸೊ ರಿಜಿಸ್ಟರ್ ಆಗಿದ್ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಅಟ್ ದ ಸೇಮ್ ಟೈಮ್ ದ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಆಲ್ಸೋ ವ್ಯೂ ದ ಫೀಡ್ಬ್ಯಾಕ್ ದಟ್ ವಾಸ್ ಗಿವನ್ ಬೈ ದ ಯೂಸರ್ಸ್ ಇನ್ ದಿಸ್. ಸೊ ಇದರಿಂದ ಅವನಿಗೂ ಎಷ್ಟು ರೆಸ್ಪಾನ್ಸ್ ಸಿಗ್ಲಿಕ್ಕತ್ತದ ಫ್ರಮ್ ದ ಯೂಸರ್ಸ್, ಹಿ ವಿಲ್ ಗೆಟ್ ಟು ನೋ ಅಬೌಟ್ ದ ಇನ್ಫಾರ್ಮೇಷನ್ ಇನ್ ದಿಸ್ ಕೇಸ್. ಇಷ್ಟು ರನ್ ಮಾಡಿ ಯು ಹ್ಯಾವ್ ಟು ಶೋ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಅರ್ಥ ಆಗದ್ರಿ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ. ಎಸ್ ಗರ್ಲ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್.